ಉಗ್ರರ ಜೊತೆ ನಂಟು ಹೊಂದಿದ್ದ ಮೂವರ ಬಂಧನ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಗ್ರ ನಾಜಿರ್ನನ್ನ ಎಸ್ಕೇಪ್ ಮಾಡಲು ಸ್ಕೆಚ್ ನಡೆದಿತ್ತು. ಇನ್ನು ಶಂಕಿತ ಎಎಸ್ಐ ಚಾಂದ್ ಪಾಷಾ ವಿರುದ್ಧ ತನಿಖೆಗೆ ಆದೇಶ ಮಾಡಲಾಗಿದೆ. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆದೇಶವನ್ನು ಹೊರಡಿಸಿದ್ದಾರೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಈಗ ಆದೇಶ ಮಾಡಿದ್ದಾರೆ. ಮೊದಲು ತನಿಖೆ ಆಗುತ್ತೆ, ಆಮೇಲೆ ಕ್ರಮ ಕೈಗೊಳ್ತೀವಿ. ಸಾಮಾನ್ಯವಾಗಿ ಆರೋಪ ಬಂದ ತಕ್ಷಣ ಕ್ರಮ ಆಗುತ್ತೆ. ಇಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಈಗ ಕಮಿಷನರ್ ಆದೇಶ ಹೊರಡಿಸಿದ್ದಾರೆ. ಇನ್ನು ಉಗ್ರರ ಜೊತೆ ನಂಟು ಹೊಂದಿದ್ದ ಮೂವರನ್ನ ಬಂಧಿಸಲಾಗಿದೆ. ಇನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಉಗ್ರ ನಾಜಿರ್ನನ್ನ ಎಸ್ಕೇಪ್ ಮಾಡಲು ಈ ಸ್ಕೆಚ್ ಅನ್ನು ಹಾಕಲಾಗಿತ್ತು. ಇನ್ನು ಶಂಕಿತ ಎಎಸ್ಐ ಚಾಂದ್ ಪಾಷಾ ವಿರುದ್ಧ ಕೂಡ ಈಗ ತನಿಖೆಗೆ ಆದೇಶವನ್ನು ಹೊರಡಿಸಲಾಗಿದೆ. ಎಎಸ್ಐ ಚಾಂದ್ ಪಾಷಾ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಆರೋಪಿ ಆಗಿರೋದ್ರಿಂದ ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಈ ಆದೇಶವನ್ನು ನೀಡಿದ್ದಾರೆ. ಮೊದಲು ತನಿಖೆ ಆಗಬೇಕು, ಆಮೇಲೆ ಕ್ರಮವನ್ನು ಕೈಗೊಳ್ತೀವಿ. ಸಾಮಾನ್ಯವಾಗಿ ಆರೋಪ ಬಂದ ತಕ್ಷಣ ನಾವು ಕ್ರಮ ತಗೊಳ್ತೀವಿ. ಇಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಕ್ರಮ ಕೈಗೊಳ್ತೇವೆ. ಈಗ ಫಸ್ಟು ತನಿಖೆ ಮಾಡ್ತೀವಿ ಅಂತ ಕಮಿಷನರ್ ಹೇಳಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಎಎಸ್ಐ ಚಾಂದ್ ಪಾಷಾ ಏನಿದ್ದಾರೆ ಇವರ ವಿರುದ್ಧ ಈಗ ತನಿಖೆ ನಡಿಬೇಕು. ಇವರು ಉಗ್ರರಿಗೆ ಯಾವೆಲ್ಲ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ರು, ಇದ್ರ ಬಗ್ಗೆ ತನಿಖೆಯನ್ನು ಮಾಡಿ ನಂತರ ನಾವು ಕ್ರಮ ಕೈಗೊಳ್ತೀವಿ ಅಂತ ಸೀಮಂತ್ ಕುಮಾರ್ ಹೇಳಿದ್ದಾರೆ. ಇನ್ನು ಎನ್ಐಎ ವಿಚಾರಣೆ ವೇಳೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಯಲಾಗಿದೆ. ಉಗ್ರ ನಾಜಿರ್ಗೆ ನೆರವು ನೀಡಿದ್ದ ಆರೋಪದಲ್ಲಿ ವಿಚಾರಣೆ ಮುಂದುವರೆದಿದೆ. ಬಂಧಿತರ ಬ್ಯಾಂಕ್ ಅಕೌಂಟ್ಗೆ ಲಕ್ಷ ಹಣ ಜಮಾವಣೆ ಆಗಿದೆ. ನಾಗರಾಜ್ ಆಪ್ತ ಸಹಾಯಕಿ ಖಾತೆಯಲ್ಲಿ 70 ಲಕ್ಷ ವಹಿವಾಟು ನಡೆದಿದೆ. ಆಪ್ತ ಸಹಾಯಕಿ ಪವಿತ್ರ ಈಕೆಯ ಖಾತೆಗೆ 70 ಲಕ್ಷ ಹಣ ಬಂದಿದೆ. ಇನ್ನು ಡಾಕ್ಟರ್ ನಾಗರಾಜ್ ಚಾಂದ್ ಪಾಷಾ ಅಕೌಂಟ್ಗೆ ಕೂಡ ಹಣ ವರ್ಗಾವಣೆಯಾಗಿದೆ. ಆರೋಪಿಗಳ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಅನ್ನ ಪರಿಶೀಲನೆ ನಡೆಸಲಾಗ್ತಾ ಇದೆ. ಆರೋಪಿಗಳ ಆಧಾರ್ ಕಾರ್ಡ್ ಹಾಗೆ ಪಾನ್ ಕಾರ್ಡ್ಗಳನ್ನು ಪರಿಶೀಲನೆಯನ್ನ ಮಾಡಿ ಬ್ಯಾಂಕ್ಗಳಲ್ಲಿ ಯಾವ ಖಾತೆಗೆ ಎಷ್ಟೆಷ್ಟು ಹಣ ಜಮಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಜೈಲಿನಲ್ಲಿ ಇದ್ಕೊಂಡೇ ಉಗ್ರ ನಾಜಿರ್ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದ್ದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಬಂಧಿಸಲಾಗಿದೆ. ಏನ್ ಪ್ಲಾನ್ ಮಾಡಿದ್ರು? ಉಗ್ರ ನಾಜಿರ್ನನ್ನ ಎಸ್ಕೇಪ್ ಮಾಡಲು ಸ್ಕೆಚ್ ಹಾಕಿದ್ರು. ಈತ 2008ರಲ್ಲಿ ಸರಣಿ ಬಾಂಬ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆರೆವಾಸ ಅನುಭವಿಸ್ತಾ ಇದ್ದಾನೆ. ಈತ ಜೈಲಿನಲ್ಲಿ ಇದ್ಕೊಂಡೇ ಈ ಎಲ್ಲ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದ. ಈಗ ಇದು ಬೆಳಕಿಗೆ ಬಂದಿದೆ. ಎನ್ಐಎ ದಾಳಿ ಮೂಲಕ ಇವರೆಲ್ಲರನ್ನ ಪತ್ತೆ ಹಚ್ಚಿ ಈಗ ಬಂಧಿಸಲಾಗಿದೆ. ಈತನಿಗೆ ಸಹಾಯ ಮಾಡಿದಂಥ ಎಲ್ಲರನ್ನ ಬಂಧಿಸಲಾಗಿದೆ. ಇನ್ನು ಉಗ್ರನಿಗೆ ಸಹಾಯ ಮಾಡಿದಂಥ ಮನೋವೈದ್ಯ ನಾಗರಾಜ್ ಜೈಲಿನಲ್ಲಿ ಡಾಕ್ಟರ್ ಕೆಲಸ ಮಾಡೋದನ್ನ ಬಿಟ್ಟು ನಾಗರಾಜ್ ಕಳ್ಳಾಟ ಮಾಡ್ತಾ ಇದ್ದ. ಆರೋಪಿಗಳಿಗೆ ಚಿಕಿತ್ಸೆ ನೆಪದಲ್ಲಿ ಡಾಕ್ಟರ್ ನಾಗರಾಜ್ ಭೇಟಿ ಆಗ್ತಾ ಇದ್ದ. ಆರೋಪಿಗಳಿಗೆ ಚಿಕಿತ್ಸೆ ಕೊಡೋ ನೆಪದಲ್ಲಿ ಉಗ್ರರನ್ನ ಈತ ಭೇಟಿ ಮಾಡ್ತಾ ಇದ್ದ. ಚಿಕಿತ್ಸೆ ನೆಪದಲ್ಲಿ ಸಂಪರ್ಕ ಮಾಡ್ತಿದ್ದ ಡಾಕ್ಟರ್ ನಾಗರಾಜ್. ಚಿಕಿತ್ಸೆ ಕೊಡ್ತೀನಿ ಅನ್ನೋದು, ಉಗ್ರರನ್ನ ಭೇಟಿ ಮಾಡೋದು, ಅವ್ರಿಗೆ ಬೇಕಾಗಿರೋ ಸಹಾಯ ಮಾಡೋದು. ಚಿಕಿತ್ಸೆ ನೆಪದಲ್ಲಿ ಸಂಪರ್ಕ ಮಾಡ್ತಿದ್ದ. ಕೀಪ್ಯಾಡ್ ಮೊಬೈಲ್ನ ನೀಡ್ತಾ ಇದ್ದ ಈತ. ಆಂಡ್ರಾಯ್ಡ್ ಮೊಬೈಲ್ ಪೂರೈಕೆ ಮಾಡ್ತಿದ್ದ ಡಾಕ್ಟರ್. ಏನೋ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ
ಮೂವರು ಶಂಕಿತ ಉಗ್ರರನ್ನ ಬಂಧಿಸಿದ್ದಾರೆ. ಸೊ ಈಗ ಇವ್ರಿಗೆ ಸಹಾಯ ಮಾಡ್ತಿದ್ದವ್ರನ್ನ ಕೂಡ ಬಂಧಿಸಿದ್ದಾರೆ. ಇದ್ರ ಬಗ್ಗೆ ತನಿಖೆಗೆ ಆದೇಶವನ್ನ ನೀಡಿ ಕಮಿಷನರ್ ಸೀಮಂತ್ ಕುಮಾರ್ ಆದೇಶ ನೀಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಶಿವು, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಶಿವು, ಧ್ವನಿ ಕೇಳಿಸ್ತಾ ಇದೆಯಾ? ಉಗ್ರರ ಜೊತೆ ನಂಟು ಹೊಂದಿದ್ದ ಮೂವರನ್ನ ಈಗ ಬಂಧಿಸಲಾಗಿದೆ. ಹಾಗೆ ASI ಚಾಂದ್ ಪಾಷಾ ಏನಿದ್ದಾರೆ ಅವ್ರ ಬಗ್ಗೆ ಕೂಡ ತನಿಖೆಗೆ ಈಗ ಸೀಮಂತ್ ಕುಮಾರ್ ಆದೇಶವನ್ನ ನೀಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಉಗ್ರರ ಜೊತೆ ನಂಟು ಹೊಂದಿದ್ದ 3 ಜನರನ್ನ ಈಗಾಗಲೇ ಬಂಧಿಸಲಾಗಿದೆ. ಜೊತೆಗೆ ನಾಜಿರ್ನ ಎಸ್ಕೇಪ್ ಮಾಡಲು ಪ್ಲಾನ್ ಆಗಿತ್ತು ಅನ್ನೋ ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ಇದ್ರ ಬಗ್ಗೆ ಸೀಮಂತ್ ಕುಮಾರ್ ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಕೂಡ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಶಿವು?